ಇವತ್ತು ನೀವು ನನ್ನ ಮನಸ್ಸಿನ ಎಲ್ಲ ಭ್ರಮೆನೂ ದೂರ ಮಾಡಿದ್ರಿ. ದೊಡ್ಡವ್ರು ಹೇಳೋದು ಸರಿ, ತಾಯಿ ನಂತರ ಅಕ್ಕನೇ ಒಳ್ಳೆ ಶಿಕ್ಷಣ ಕೊಡೋದು. ಸರಿ ಹೋಯ್ತು ಅಕ್ಕ, ಇವಾಗೆಲ್ಲ ಸರಿ ಹೋಯ್ತು. ನಿಮಗೆ ಬಹಳ ಧನ್ಯವಾದ. ಇವಾಗ ನನಗೆಲ್ಲ ಅರ್ಥ ಆಯ್ತು. ನನ್ಗೇನೋ ಅರ್ಥ ಆಗ್ತಿಲ್ಲ ಸತಿ. ಆದ್ರೆ ನನಗರ್ಥ ಆಯ್ತು ಅಕ್ಕ. ನಾನು ಶಿವನ್ನ ಎಷ್ಟೇ ಮರಿಬೇಕು ಅಂತ ಪ್ರಯತ್ನ ಪಟ್ರು ಅವ್ರ ಕಡೆನೇ ಅದು ನನ್ನ ಸೆಳೀತಾ ಇದೆ. ಅವ್ರನ್ನ ಎಷ್ಟು ದ್ವೇಷಿಸಬೇಕು ಅನ್ಕೋತಿದ್ದೀನೋ ಅವ್ರ ಮೇಲೆ ಆಕರ್ಷಣೆ ಅಷ್ಟೇ ಜಾಸ್ತಿ ಆಗ್ತಾ ಇದೆ. ಅವ್ರ ಮೇಲೆ ಪ್ರೀತಿ ಹೆಚ್ಚಾಗ್ತಾನೆ ಇದೆ. ಸಾಕು ಅಂತ ನಾನೇ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು. ಅರ್ಥ ಮಾಡ್ಕೊಳ್ಳಿಲ್ಲ. ಬರೀ ನನ್ನ ಆಸೆಗಳ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೆ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ಕೂಡ ಪ್ರಯತ್ನ ಮಾಡಿಲ್ಲ ಅಕ್ಕ. ಒಳ್ಳೇದಲ್ಲ, ದೊಡ್ಡ ತಪ್ಪದು. ಈಗ ವಿವಾಹಕ್ಕೂ ಮೊದಲು ನಮ್ಗೆ ಪ್ರೀತಿ ಹುಟ್ಟಿದ್ರೆ ಅದು ಸರಿ ಅಲ್ವಾ? ಅದು ದೊಡ್ಡ ತಪ್ಪ ಅಕ್ಕ? ಹೌದು, ಅದು ಸರಿಯಾದ್ದಲ್ಲ. ಸಮಾಜದ ಯೋಚನೆಗೆ ವಿರುದ್ಧ ಅದು. ಅದಕ್ಕೆ ಮರ್ತ್ಬಿಡು ನಿನ್ ಪ್ರೀತಿನ. ಈ ಪ್ರೀತಿಗೆ ಇಲ್ಲಿ ಯಾವ ಸ್ಥಾನನೂ ಇಲ್ಲ ಸತಿ. ವ್ಯರ್ಥ ಪ್ರಯತ್ನ ಮಾಡ್ಬೇಡ. ಮರ್ತ್ಬಿಡು ಆ ಶಿವನ್ನ. ನನ್ನನ್ನು ಕ್ಷಮಿಸಿ ಶಿವ. ಎಂಥ ದಡ್ಡಿ ನಾನು ಸರಿಯಾಗಿ ಪ್ರಯತ್ನನೂ ಮಾಡಲಿಲ್ಲ. ನಿಮ್ಮ ಮುಖದಲ್ಲಿರೋ ವಿರಕ್ತಿಯ ಕಾರಣನ ನಾನು ತಿಳ್ಕೊಳ್ಳೇ ಇಲ್ಲ. ನಾನು ಯಾವಾಗಲೂ ನನ್ನ ವಿಚಾರಗಳನ್ನ, ನನ್ನ ಭಾವನೆಗಳನ್ನ, ನನ್ನ ಆಸೆಗಳನ್ನ ಮಾತ್ರ ಮುಂದೆ ಇಟ್ಟೆ. ನಾನು ಒಂದೇ ಒಂದು ಸಲನೂ ನಿಮ್ಮಲ್ಲಿರೋ ನೋವನ್ನ ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲಿಲ್ಲ. ಕ್ಷಮಿಸ್ಬಿಡಿ ಶಿವ. ದಯವಿಟ್ಟು ಸತಿನ ಕ್ಷಮಿಸಿ. ಕ್ಷಮಿಸ್ಬಿಡಿ.
ಶಿವ, ಇಷ್ಟು ಸುಂದರವಾದ ನಗುನ ನೋಡೋದಕ್ಕೆ ನನ್ನ ಎಷ್ಟು ಜನ್ಮದ ದುಃಖನ ಬೇಕಾದ್ರೂ ಮರಿತೀನಿ. ಆದ್ರೆ ಇದು ನನಗೋಸ್ಕರ ಅಂತೂ ಅಲ್ಲ. ಇಲ್ಲ ಅಂದಿದ್ರೆ ನೀವು ನನ್ನ ಜೊತೆ ಇಷ್ಟು ಕಠೋರವಾಗಿ ಮತ್ತೆ ನಿಷ್ಠುರವಾಗಿ ಯಾಕೆ ನಡ್ಕೋತಿದ್ರಿ? ನನಗ್ ಮಾತ್ರ ನಿಮ್ಮ ತಿರಸ್ಕಾರ, ಜಗತ್ತಿನಲ್ಲಿ ಉಳಿದ ಎಲ್ಲರಿಗೂ ನಿಮ್ಮ ಪುರಸ್ಕಾರನಾ? ಕಡೆಗೂ ನೀವು ನನಗೆ ಮರೀಚಿಕೆ ಆದ್ರಿ ಶಿವ. ನಾನು ದಡ್ಡಿ ಆಗೋದೆ. ಸತಿ ತನ್ನ ಜೀವನದ ಸತ್ಯನ ತಿಳ್ಕೊಂಡಿದ್ರೂ ಕೂಡ ಅದರ ಮರ್ಮನ ತಿಳ್ಕೊಳ್ಳೋಕಾಗಿರ್ಲಿಲ್ಲ. ಆದ್ರೆ ಅವ್ರಿಗೆ ಹಾಗೆ ಯಾಕಾಯ್ತು? ಅವರು ಆದಿಶಕ್ತಿ ಅಲ್ವಾ? ಯಾಕಂದ್ರೆ ನೋಡೋಕ್ಕೂ ತಿಳ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ. ನೋಡೋದಕ್ಕೆ ದೃಷ್ಟಿ ಒಂದೇ ಸಾಕಾಗಿರುತ್ತೆ ಅಲ್ವಾ? ಆದ್ರೆ ಅದನ್ನ ತಿಳ್ಕೊಳ್ಳೋದಕ್ಕೆ ಎಲ್ಲ ವಿಷಯಗಳ ಆಳಕ್ಕೆ ಇಳಿಬೇಕಾಗತ್ತೆ. ಅದನ್ನ ಹತ್ರದಿಂದ ನೋಡ್ಬೇಕಾಗತ್ತೆ. ನಮ್ಮ ಒಳ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಒಳಗಣ್ಣಿನ ದೃಷ್ಟಿ ಪ್ರಖರ ಆಗೋದೇ ಇಲ್ವೋ ಅಲ್ಲಿವರೆಗೂ ಯಾಕೆ, ಏನು, ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಖಂಡಿತ ಸಿಗಲ್ಲ. ಅರ್ಥ ಆಯ್ತು ಗೆಳತಿ, ಅರ್ಥ ಆಯ್ತು ನಿಮ್ಮ ಮಾತಿನ ಭಾವಾರ್ಥ. ಈಗ ನನ್ನ ಉದಾಹರಣೆ ತಗೊಳ್ಳಿ. ನಾನು ವಿಷ ಕುಡಿಬಹುದು ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಯ್ತು. ಆದರೆ ಅದನ್ನ ಹೇಗೆ ಕುಡಿಬಹುದು? ಯಾವ ಶಕ್ತಿಯಿಂದ ನಾನು ಕುಡಿಬಹುದು? ಆ ಶಕ್ತಿ ಏನು ಅಂತ ನನಗೆ ಗೊತ್ತಿಲ್ಲ. ಸತ್ಯ ಹೇಳಿದೆ ಅಲ್ವಾ? ಇದನ್ನೇ ನೀವು ತಿಳ್ಕೋಬೇಕಾಗಿರೋದು ಮಹಾದೇವ. ಆಗ್ಲೇ ನೀವು ದೇವರಿಗೆ ದೇವ ಮಹಾದೇವ ಅನ್ನೋ ನಿಮ್ಮ ಮೂಲ ಸ್ವರೂಪನ ತಿಳ್ಕೊತೀರಾ. ಕತೆ ತುಂಬಾ ಚೆನ್ನಾಗಿತ್ತು ಗೆಳತಿ. ಹಾಗಾದ್ರೆ ಮುಂದೆ ಕೇಳಿ. ಈಗ ಕತೆ ಕೇಳಿದ್ದು ಸಾಕು ಗೆಳತಿ. ನಾನು ಅಮ್ಮನ ಸಂಧ್ಯಾ ಪೂಜೆಗೋಸ್ಕರ ಹೂವ ತಗೊಂಡು ಹೋಗ್ಬೇಕು ಗೆಳತಿ. ಕತೆ ಕೇಳ್ತಾ ಕೂತಿದ್ರೆ ಅವ್ರ ಪೂಜೆಗೆ ತಡ ಆಗತ್ತೆ. ಯಾವ ಮರದಲ್ಲೂ ಹೂವನೇ ಇಲ್ವಲ್ಲ? ಹೂವಿನ ಮರಗಳೇ, ನೀವು ನನ್ನ ಅಮ್ಮನ ದೇವರ ಪೂಜೆಗೆ ಹೂವನ್ನ ಕೊಡ್ತೀರಾ?
ಸುರ, ಇದೇ ಸರಿಯಾದ ಸಮಯ ಈ ಬಾಲಶಿವನ ಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ. ಹಾಗೆ ಇವನನ್ನ ಅಂತ್ಯ ಮಾಡೋದಕ್ಕೆ. ಹೀಗೆ ಆಗತ್ತೆ ಬಾಲಶಿವ. ಹಾಗೆ ನಿನ್ನ ಅಂತ್ಯ ತುಂಬಾ ಹತ್ರ ಬರ್ತಾ ಇದೆ. ಹೇ ಮಹಾದೇವ, ನಿಮ್ಮ ಕೃಪೆ ಯಾವಾಗಲೂ ನಮ್ಮ ಮೇಲಿರಲಿ. ಯಾಕಂದರೆ ನಿಮ್ಮ ಗುಡಿಗೆ ನಾನು ಯಾವಾಗಲೂ ಬರ್ತಾ ಇರಬೇಕು, ಹಾಗೆ ದರ್ಶನ ಮಾಡ್ತಾ ಇರಬೇಕು. ಶೀಲವತಿ, ಇಡೀ ಹಳ್ಳಿ ಜನ ಮಹಾದೇವನ ಹತ್ರ ಬೇಡ್ಕೋತಾರೆ. ನೀನು ಯಾವಾಗಲೂ ಬರ್ತಾ ಇದ್ರು ಏನು ಬೇಡೋದೇ ಇಲ್ವಲ್ಲ? ಬೇಡ್ಕೋ. ಇಲ್ಲಿ ಬೇಡ್ಕೊಳ್ಳೋದ್ರಿಂದ ಎಲ್ಲರ ಮನಸ್ಸಿನ ಆಸೆನೂ ಪೂರ್ತಿ ಆಗತ್ತೆ. ನಾನು ಇವ್ರ ಹತ್ರ ಏನು ಕೇಳ್ಕೊಳ್ಳಿ ಹೇಳಿ? ಮಹಾದೇವನೇ ನಾನೇನು ಕೇಳ್ದೇನೆ ನನಗೆಲ್ಲ ಕೊಟ್ಬಿಟ್ಟಿದ್ದಾನಲ್ಲ. ರೋಗಗಳೇನೂ ಇಲ್ಲ. ಮೊಮ್ಮಕ್ಕಳು ಹುಟ್ಟಿ ಇಷ್ಟು ದೊಡ್ಡವರಾಗಿ ಬೆಳೆದಿದ್ದಾರೆ. ನಾನಂತೂ ಮಹಾದೇವನ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನನ್ನೊಳಗೆ ಭಕ್ತಿ ಅನ್ನೋ ಅಖಂಡ ದೀಪ ಉರಿಲಿ ಅಂತ. ಏನ್ ಹೇಳ್ತಿದ್ಯಾ? ದೇವಾನುದೇವತೆಗಳು ಮನುಷ್ಯರ ರೂಪದಲ್ಲಿ ಮನುಷ್ಯರ ಮಧ್ಯೆನೆ ಬದುಕ್ತಿದಾರ? ಹೌದು. ಸತಿ ಅನುಸೂಯ ಅವರ ಅಮ್ಮ, ಅವರ ಅಪ್ಪ ಋಷಿ ಅತ್ರಿ, ಅವರ ಮನೇಲೆ ಬೆಳೀತಾ ಇದ್ದಾರೆ ಮಹಾದೇವ ಬಾಲಶಿವ ಆಗಿ. ಹೌದಾ? ಏನಪ್ಪ, ದೇವ್ರ ವಿಷಯದಲ್ಲಿ ಹೀಗೆಲ್ಲ ಮಾತಾಡಬಾರ್ದು, ಪಾಪ ಬರುತ್ತೆ. ಮಹಾದೇವ ಆದಿದೇವ, ಅವ್ರ್ಯಾಕೆ ಈ ಭೂಮಿಗೆ ಬಂದಿರ್ತಾರೆ ಹೇಳು? ಸರಿ, ನಿಮ್ಗೆ ವಿಶ್ವಾಸ ಇಲ್ಲದೆ ಇದ್ರೆ ನೀವೇ ಸ್ವಯಂ ಹೋಗಿ ನೋಡ್ಕೊಂಡು ಬನ್ನಿ. ಇಲ್ಲಿಂದ ಉತ್ತರ ದಿಕ್ಕಿಗೆ ಹೋದ್ರೆ 20 ಮೈಲಿ ದೂರದಲ್ಲಿ ಋಷಿ ಅತ್ರಿಗಳ ಆಶ್ರಮ ಇದೆ. ಅಲ್ಲೇ ನಿಮ್ಗೆ ಶಕ್ತಿ ಪ್ರತೀಕ ಆಗಿರೋ ಸತಿ ಅನುಸೂಯನೂ ಸಿಗ್ತಾರೆ, ಜೊತೆಗೆ ತ್ರಿಮೂರ್ತಿಗಳು ಸಿಗ್ತಾರೆ. ಹಾಗಿದ್ರೆ ನಾನು ಖಂಡಿತ ಹೋಗ್ತೀನಿ ನನ್ನ ಆರಾಧ್ಯ ದೈವದ ದರ್ಶನ ಮಾಡೋಕೆ. ಅಮ್ಮ 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 ಅಮ್ಮ, ನಿಮ್ ಪೂಜೆಗೋಸ್ಕರ ನಾವು ಎಷ್ಟೊಂದು ವಿಧ ವಿಧವಾದ ಹೂಗಳನ್ನ ತಂದಿದೀವಿ. ನೋಡು, ಹೋಗಿ ಸಂಧ್ಯಾ ಪೂಜೆಗೆ ತಯಾರಿ ಮಾಡ್ಕೋ. ಸರಿ. ಹೇಗನ್ನಿಸ್ತು ಕಥೆ? ತುಂಬಾ ಚೆನ್ನಾಗಿತ್ತು ಅಮ್ಮ, ಮತ್ತೆ ರೋಚಕವಾಗೂ ಇತ್ತು. ಆದ್ರೆ ಅವ್ರು ಹೇಳಿದ ಕಥೆಯಲ್ಲಿ ವಿರಹ ವೇದನೆನೇ ಯಾಕೋ ಜಾಸ್ತಿ ಇತ್ತು. ಎಲ್ಲ ಕಥೆಗಳು ಹೀಗೆ ಇರುತ್ತಾ ಅಮ್ಮ? ಯಾರ ಜೀವನದಲ್ಲಿ ಏನ್ ಮುಖ್ಯ ಆಗಿರುತ್ತೋ ಅವರು ಅದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಅಮ್ಮ, ಗೆಳತಿ ಜೀವನದಲ್ಲಿ ವಿರಹ ಮತ್ತೆ ವೇದನೆನೇ ಮುಖ್ಯ ಆಗಿದ್ಯಾ? ಶಿವ, ಅದು ನಮ್ಗೆ ಮತ್ತೊಬ್ಬರ ಯೋಚನೆ ಬೇಡ, ನಮ್ ಬಗ್ಗೆ ಯೋಚನೆ ಮಾಡೋಣ. ಅದಕ್ಕೋಸ್ಕರ ನೀನು ಜೀವನದಲ್ಲಿ ಸ್ವಲ್ಪ ಶಿಸ್ತು ಕಲಿಬೇಕಾಗಿದೆ. ಸ್ವತಂತ್ರವಾಗಿ ತಿರುಗಾಡೋದನ್ನ ನೀನೀಗ ನಿಲ್ಲಿಸ್ಲೇಬೇಕು. ಅರ್ಥ ಆಯ್ತಾ? ಹಾ ಅಮ್ಮ. ಇಬ್ರು ಅಣ್ಣಂದ್ರು ಕಾಣಿಸ್ತಾನೆ ಇಲ್ಲ, ಎಲ್ಲ ಹೋದ್ರು ಅವರು? ಇಬ್ರು ಗುರುಕುಲಕ್ಕೆ ಹೋಗಿದಾರಲ್ಲ ಅಧ್ಯಯನ ಮಾಡೋಕೆ, ಇನ್ನವ್ರು ಅಲ್ಲೇ ಇರ್ತಾರೆ. ಹಾಗಾದ್ರೆ ನೀವು ನಮ್ಮಿಬ್ರನ್ನೂ ಕಳಿಸ್ತೀರಾ? ಹಾ ಅಮ್ಮ, ನಾನು ಜೀವನ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ನನ್ನನ್ನ ನಿಮ್ಮಿಂದ ದೂರ ಮಾಡ್ತೀರಾ? ಇಲ್ಲ ಶಿವ, ನಾನು ನಿನ್ನನ್ನ ನನ್ನಿಂದ ಯಾವತ್ತೂ ದೂರ ಮಾಡೋದಿಲ್ಲ. ಯಾಕಂದ್ರೆ ನೀನು ಎಲ್ರಿಗಿಂತ ಭಿನ್ನ. ನಿನಗೆ ನನ್ನ ಅವಶ್ಯಕತೆ ಇದೆ. ಪ್ರತಿ ಕ್ಷಣ ಅವಶ್ಯಕತೆ ಇದೆ ನಿನಗೆ.
ನಿನಗೆ ಪ್ರಾಪಂಚಿಕ ಜ್ಞಾನ ಇಲ್ಲ ಶಿವ. ಅದಕ್ಕೆ ನಾನೇ ಎಲ್ಲ ಹೇಳ್ಕೊಟ್ಟು ನಿನ್ನನ್ನ ಜ್ಞಾನವಂತ, ಬುದ್ಧಿವಂತ ಮತ್ತು ಪ್ರತಿಭಾವಂತನಾಗಿ ಮಾಡ್ತೀನಿ. ಈ ಜಗತ್ತಿನ ಎಲ್ಲ ಜ್ಞಾನವನ್ನು ನಾನೇ ನಿನಗೆ ಹೇಳ್ಕೊಡ್ತೀನಿ. ಸರಿ, ನಾನು ಸಂಧ್ಯಾ ಪೂಜೆ ಮಾಡಬೇಕು. ಮೂರ್ಖ, ಹೂಗಳನ್ನ ತಗೊಂಡು ಪೂಜೆಗೆ ಬೇಗ ಬಾ. ಅಮ್ಮ ತುಂಬಾ ಖುಷಿಯಾಗಿದ್ದಾರೆ. ಇವತ್ತು ರುಚಿಯಾದ ಊಟ ಸಿಗುತ್ತೆ ಅನ್ಸುತ್ತೆ. ಹುಚ್ಚು ಹುಲಿ, ನಿನ್ನ ಭ್ರಮೆ ಹೇಗಿದೆ ಅಂದ್ರೆ ನಾನು ನಿನಗೆ ಹೆದರ್ಕೊಂಡಿದ್ದೀನಿ ಅಂತ. ಆ ಭಯದಿಂದ ನಾನು ಓಡ್ತಿದ್ದೀನಿ ಅಂತ. ಆದ್ರೆ ನಾನು ನನ್ನ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ನಿನ್ನ ನನ್ನ ಜಾಲದಲ್ಲಿ ಸಿಕ್ಕಾಕ್ಸ್ತಾ ಇದ್ದೀನಿ. ಈ ಹುಲಿ ಸತ್ತಿದ್ರಿಂದ ಒಂದಂತೂ ಅರ್ಥ ಆಯ್ತು. ಈ ಗುಹೆ ನನ್ನ ವಿಜಯ ಗರ್ಭ. ಇಲ್ಲಿ ನನ್ನನ್ನ ಯಾರೂ ಸೋಲ್ಸೋಕ್ಕಾಗಲ್ಲ, ಯಾರಿಂದನೂ ಆಗಲ್ಲ. ಈ ಮಣಿಯ ಶಕ್ತಿ ಯಾರಿಗೂ ಕೂಡ ಗೆಲ್ಲೋದಕ್ಕೆ ಬಿಡೋದಿಲ್ಲ. ಈಗ ಯಾರು ಕೂಡ ನನ್ನನ್ನು ಸೋಲ್ಸೋಕ್ಕಾಗೋದಿಲ್ಲ, ಯಾರಿಗೂ ಆಗಲ್ಲ. ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದೇ ಬರ್ತೀನಿ. ನನ್ನ ವಿಜಯದ ಗುಹೆಗೆ ನಿನ್ನ ಅಂತ್ಯ ಖಂಡಿತವಾಗ್ಲೂ ಆಗುತ್ತೆ ಬಾಲಶಿವ. ಈ ಹುಲಿಯ ಅಂತ್ಯ ಹೇಗಾಯ್ತೋ ಹಾಗೆ. ಅಜ್ಜಿ, ಈ ಕಾಡಲ್ಲಿ ಯಾರೂ ಕಾಣಿಸ್ತಿಲ್ಲ. ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಿದೀವೋ ಅಥವಾ ದಾರಿ ತಪ್ಪೋಗಿದೀವ? ಮಗ ಸುಕರ್ಣ, ನಮ್ಮ ಮಹಾದೇವ ನಮಗೋಸ್ಕರ ಯಾರನ್ನಾದ್ರೂ ಕಳಿಸ್ತಾನೆ, ನಮಗ್ ದಾರಿ ತೋರ್ಸಕ್ಕೆ. ಸರಿ, ಧ್ಯಾನ ಮಾಡು, ಪೂಜೆ ಶುರು ಮಾಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನನಗೆ ಬೇಕಾದ್ದು ಸಿಕ್ತು, ನಿನ್ನ ಅಂತ್ಯದ ಸೂತ್ರ ಸಿಕ್ತು ಬಾಲಶಿವ.
ನನ್ನ ಯೋಜನೆಯನ್ನ ಸಫಲ ಮಾಡೋದಕ್ಕೆ ಇವರೇ ನನಗೆ ಸಹಾಯ ಮಾಡ್ತಾರೆ.